ಜೀವನವೆಂಬ ಪಥದಲ್ಲಿ ಪ್ರತಿಯೊಬ್ಬನಿಗೂ ಒಮ್ಮೆ ತಾನೇ ಎದುರಾಗುವ ಪ್ರಶ್ನೆ ನನಗಿದು ಸಾಧ್ಯವೇ ಎನ್ನುವುದಾಗಿದೆ. ಈ ಒಂದು ಪ್ರಶ್ನೆಯೊಂದಿಗೆ ಆತ್ಮವಿಶ್ವಾಸದ ಬೀಜ ಅಡಗಿದೆ. ಆತ್ಮವಿಶ್ವಾಸ ಎಂದರೆ ಕೇವಲ ಧೈರ್ಯವಲ್ಲ, ಅದು ನಿನ್ನ ಆತ್ಮದ ಆಳದಿಂದ ಉದಯಿಸುವ ನಂಬಿಕೆ. ದೇವಾಲಯದೊಳಗೆ ದೇವರ ಪ್ರತಿಮೆ ಇರುವಂತೆ ನಿನ್ನ ಜೀವನದ ದೇವಾಲಯದೊಳಗೆ ವಾಸಿಸುವ ದೇವರು ಆತ್ಮವಿಶ್ವಾಸವೇ ಆಗಿದ್ದಾನೆ. ಕೆಲವರು ಅದನ್ನು ಸಾಧನೆ ಎಂದು ಕರೆಯುತ್ತಾರೆ, ಇನ್ನು ಕೆಲವರು ಅದನ್ನು ಅದೃಷ್ಟವೆಂದು ಕರೆಯುತ್ತಾರೆ. ಆದರೆ ನಿಜವಾದ ಸತ್ಯವೆಂದರೆ ಆತ್ಮವಿಶ್ವಾಸವಿಲ್ಲದೆ ಯಾವುದೇ ಸಾಧನೆ, ಯಾವುದೇ ಕನಸು ಜೀವಂತವಾಗುವುದಿಲ್ಲ. ಜೀವನದ ಪ್ರತಿಯೊಂದು ಬೆಳಕಿಗೂ ನಿನ್ನ ಆತ್ಮವಿಶ್ವಾಸದ ಕಿರಣಗಳಿಂದಲೇ ಸಾಧ್ಯ. ನೀನು ನಿನ್ನೊಳಗಿನ ದೇವಾಲಯವನ್ನು ಕಟ್ಟಿಕೊಂಡಾಗ ಅಲ್ಲಿ ಕಲ್ಲು ಕಲ್ಲಾಗಿ ನಿನ್ನ ಅನುಭವಗಳು, ನಿನ್ನ ಸೋಲುಗಳು, ನಿನ್ನ ಪ್ರಯತ್ನಗಳು ಸೇರಿ ನಿರ್ಮಾಣವಾಗುತ್ತವೆ. ಪ್ರತಿಯೊಂದು ವಿಫಲತೆಯೂ ಒಂದು ಕಲ್ಲಿನಂತೆ, ಆದರೆ ಆ ಕಲ್ಲು ನಿನ್ನ ಭವಿಷ್ಯದ ದೇವಸ್ಥಾನದ ಪೀಠವಾಗುತ್ತದೆ. ಆತ್ಮವಿಶ್ವಾಸ ಎನ್ನುವುದು ನಿನ್ನ ಜೀವನದ ಗರ್ಭಗುಡಿಯೊಳಗಿನ ಶಕ್ತಿ. ಅದು ನಿನ್ನ ಜೀವನದ ದೈವನಾದ. ಅದು ಹೊರಗಿನ ಲೋಕದ ಸದ್ದಿಗಿಂತ ಆಳವಾದದ್ದು. ಅನೇಕರು ಜೀವನದ ಹೊರಗೆ ದೇವರನ್ನು ಹುಡುಕುತ್ತಾರೆ, ಆದರೆ ಜ್ಞಾನಿಗಳು ತಮ್ಮೊಳಗೆ ದೇವರನ್ನು ಗುರುತಿಸುತ್ತಾರೆ. ಆ ದೇವರೇ ಆತ್ಮವಿಶ್ವಾಸ. ನೀನು ಯಾವುದನ್ನು ಭಾವಿಸುತ್ತೀಯೋ ಅದೇ ನಿನ್ನ ವಾಸ್ತವವಾಗುತ್ತದೆ ಎಂದು ನಮ್ಮ ವೇದಗಳು ಹೇಳುತ್ತವೆ. ಹಾಗಾದರೆ ನಿನ್ನೊಳಗಿನ ಭಾವನೆ ಆತ್ಮವಿಶ್ವಾಸದಿಂದ ತುಂಬಿದ್ದರೆ ನಿನ್ನ ವಾಸ್ತವವೂ ಸಹ ಪ್ರಕಾಶಮಾನವಾಗುತ್ತದೆ. ನನಗೆ ಸಾಧ್ಯ ಎನ್ನುವ ನಂಬಿಕೆ ಕೇವಲ ವಾಕ್ಯವಲ್ಲ, ಅದು ಬ್ರಹ್ಮಾಂಡದ ಅತಿ ಶಕ್ತಿಯುತ ಮಂತ್ರ. ಆ ಮಂತ್ರವನ್ನು ಹೃದಯದಿಂದ ಉಚ್ಚರಿಸಿದರೆ ಅಸಾಧ್ಯವೆನಿಸಿಕೊಳ್ಳುವ ಕೆಲಸಗಳು ನಿನ್ನ ಮುಂದೆ ತಲೆಬಾಗುತ್ತವೆ. ಜೀವನದ ಪಥದಲ್ಲಿ ಅನೇಕರು ಹೊರಗಿನ ಶತ್ರುಗಳ ಬಗ್ಗೆ ಹೆದರುತ್ತಾರೆ, ಆದರೆ ನಿಜವಾದ ಶತ್ರು ನಿನ್ನೊಳಗಿನ ಸಂಶಯ. ಆತ್ಮವಿಶ್ವಾಸ ಎನ್ನುವುದು ಆ ಸಂಶಯದ ಕತ್ತಲೆಯ ಮೇಲೆ ಬೆಳಕು ಸುರಿಸುವ ದೀಪ. ಪ್ರತಿದಿನ ಬೆಳಗ್ಗೆ ಕನ್ನಡಿಯ ಮುಂದೆ ನಿಂತು ನಿನ್ನ ಕಣ್ಣಿನೊಳಗೆ ಕಣ್ಣಿಟ್ಟು ನೋಡಿ ಕೇಳು, ನೀನು ನಿನ್ನನ್ನು ನಂಬುತ್ತೀಯಾ ಎಂಬ ಪ್ರಶ್ನೆಯನ್ನ. ಆ ಕ್ಷಣದಲ್ಲಿ ನಿನ್ನ ಮನಸ್ಸು ನಿಶ್ಶಬ್ದವಾದರೆ ಅರ್ಥಾತ್ ನೀನು ನಿನ್ನನ್ನು ನಂಬಿಲ್ಲ ಎಂದರ್ಥ. ಆತ್ಮವಿಶ್ವಾಸವೆಂದರೆ ನೀನು ನಿನ್ನನ್ನು ದೇವರಂತೆ ಗೌರವಿಸುವ ಗುಣ. ಯಾವ ರೀತಿ ದೇವಾಲಯದಲ್ಲಿ ಶುದ್ಧತೆ ಇರಬೇಕೋ ಅದೇ ರೀತಿ ಶುದ್ಧ ಮನಸ್ಸು ಆತ್ಮವಿಶ್ವಾಸದ ದೇವಾಲಯಕ್ಕೆ ಅಗತ್ಯ. ಸಂಶಯ, ಭಯ, ಈರ್ಷೆ, ಅಹಂಕಾರ ಇವು ಆ ಆತ್ಮದ ದೇವಾಲಯದೊಳಗೆ ಧೂಳಿನಂತೆ ಸೇರುತ್ತವೆ. ನಿತ್ಯವೂ ನಿನ್ನ ಆತ್ಮದ ದೇವಾಲಯವನ್ನು ಶುದ್ಧಗೊಳಿಸಬೇಕು. ಧ್ಯಾನ, ಪ್ರಾರ್ಥನೆ, ಧೈರ್ಯಪೂರ್ಣ ಚಿಂತನೆ ಇವು ಆ ದೇವಾಲಯದ ಆರತಿಗಳು. ಆತ್ಮವಿಶ್ವಾಸವಿಲ್ಲದೆ ವ್ಯಕ್ತಿ ಎಷ್ಟು ಜ್ಞಾನಿಯಾದರೂ, ಎಷ್ಟು ಶ್ರೀಮಂತರಾದರೂ ಒಳಗೆ ಖಾಲಿ ಖಾಲಿ. ಆತ್ಮವಿಶ್ವಾಸ ಇರುವವನಿಗೆ ಹವೆವರ್ ದ ವರ್ಲ್ಡ್ ಮೇ ಟೆಸ್ಟ್ ಹಿಮ್, ಹಿ ವಿಲ್ ನೆವರ್ ಫಾಲ್. ಯಾಕೆಂದರೆ ಆತ್ಮವಿಶ್ವಾಸ ನಿನ್ನೊಳಗಿನ ಆ ಶಕ್ತಿಯು ಅದು ದೈವದ ಪರಮಾತ್ಮದಿಂದಲೇ ಹುಟ್ಟಿದೆ. ನಿನ್ನೊಳಗೆ ದೇವರು ಇದ್ದಾನೆ ಎಂದರೆ ಆತ್ಮವಿಶ್ವಾಸವು ನಿನ್ನೊಳಗೆ ಇದೆ ಎಂಬುದು ಸತ್ಯ. ದೇವರನ್ನು ಹುಡುಕಲು ದೇವಾಲಯಕ್ಕೆ ಹೋಗಬೇಕಾಗಿಲ್ಲ. ನಿನ್ನ ಹೃದಯದೊಳಗೆ ಆತ್ಮವಿಶ್ವಾಸದ ಶಿಲ್ಪವನ್ನು ಕಂಡುಹಿಡಿದರೆ ಸಾಕು. ಒಬ್ಬ ರೈತನನ್ನು ಯೋಚಿಸಿ ನೋಡಿ. ಅವನು ಬೀಜ ಬಿತ್ತುವಾಗಲೇ ಫಲದ ನಂಬಿಕೆಯನ್ನು ಇಟ್ಟುಕೊಂಡಿರುತ್ತಾನೆ. ಆ ಬೀಜ ಅಲ್ಲಿ ಬೆಳೆದು ಬರೋಕೆ ತುಂಬಾ ದಿನಗಳು ಬೇಕು ಎಂಬುದನ್ನು ಅವನು ತಿಳಿದಿದ್ದರೂ ಆತ್ಮವಿಶ್ವಾಸದಿಂದಲೇ ನೀರು ಹರಿಸುತ್ತಾನೆ. ಅದೇ ರೀತಿಯಲ್ಲಿ ಜೀವನದಲ್ಲಿ ನಿನ್ನ ಪ್ರಯತ್ನಗಳು ಮೊದಲಿಗೆ ಫಲ ಕೊಡದಿದ್ದರೂ ಆತ್ಮವಿಶ್ವಾಸದ ನೀರಿನಿಂದ ಅವುಗಳು ಬೆಳೆಯುತ್ತವೆ. ಯಾವಾಗ ನಿನ್ನ ಆತ್ಮವಿಶ್ವಾಸ ಕುಸಿಯುತ್ತದೆಯೋ ಆಗ ನಿನ್ನ ಕನಸುಗಳು ಮಣ್ಣು ಸೇರುತ್ತವೆ. ಆತ್ಮವಿಶ್ವಾಸವು ಕೇವಲ ನಿನ್ನೊಳಗಿನ ಅತಿ ಸಣ್ಣ ಶಬ್ದವಾಗಿ ಕಾಣಬಹುದು, ಮುಂದೆ ಹೋಗು ಎನ್ನುವ ಒಳನಾದ. ಆದರೆ ಆ ನಾದವೇ ನಿನ್ನ ದಾರಿ. ನಿನ್ನೊಳಗಿನ ಆತ್ಮವಿಶ್ವಾಸವನ್ನು ಕೇಳಲು ನಿನ್ನ ಮನಸ್ಸು ನಿಶ್ಶಬ್ದವಾಗಿರಬೇಕು. ಆತ್ಮವಿಶ್ವಾಸದ ಶಕ್ತಿ ನಿನ್ನ ಮಾತಿನಲ್ಲಿ, ನಿನ್ನ ದೃಷ್ಟಿಯಲ್ಲಿ, ನಿನ್ನ ನಡೆಯಲ್ಲಿ ಪ್ರತಿಫಲಿಸುತ್ತದೆ.
ಅದು ನಿನ್ನಿಂದ ಹೊರಹೊಮ್ಮುವ ಆ ದೈವಿಕ ಸ್ಪಂದನೆ, ಅದನ್ನು ಸುತ್ತಲಿನವರು ಭಾವಿಸುತ್ತಾರೆ. ಯಾವಾಗ ನೀನು ನಿನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುತ್ತೀಯೋ ಅದು ದೇವಾಲಯದ ಬಾಗಿಲನ್ನು ಮುಚ್ಚಿದಂತಾಗುತ್ತದೆ. ಆದರೆ ನೆನಪಿಡು, ದೇವಾಲಯದ ದೇವರು ಹೊರಹೋಗುವುದಿಲ್ಲ, ನೀನೇ ಬಾಗಿಲು ಮುಚ್ಚಿದ್ದೀಯಷ್ಟೆ. ಮತ್ತೆ ಪ್ರಾರ್ಥನೆ ಮಾಡು, ಮತ್ತೆ ನಿನ್ನೊಳಗೆ ಬೆಳಕನ್ನು ಬೆಳಗಿಸು. ನನಗೆ ಸಾಧ್ಯ ಎನ್ನುವ ನಂಬಿಕೆಯನ್ನು ಜಾಗೃತಗೊಳಿಸು. ಬಾಗಿಲು ತೆರೆದು ದೇವರು ನಿನ್ನೊಳಗೆ ಮತ್ತೆ ಪ್ರಕಾಶಮಾನವಾಗುತ್ತಾನೆ. ನಿನ್ನ ಜೀವನದ ದೇವಾಲಯದ ಶಿಲ್ಪಿಯಾಗಿ ನೀನೇ ಇದ್ದೀಯಲ್ಲವೇ? ಅದನ್ನು ನಿರ್ಮಿಸಲು ಇತರರ ಕೈ ಹಿಡಿಯಬೇಡ. ಕೇವಲ ಅವರು ದಾರಿದೀಪರು. ಆದರೆ ನಿನ್ನ ದೇವಾಲಯದ ಪ್ರತಿಮೆ ನಿನ್ನ ಕೈಯಲ್ಲೇ ರೂಪುಗೊಳ್ಳಬೇಕು. ಈ ದೇವಾಲಯವನ್ನು ಕಟ್ಟುವ ಪ್ರಕ್ರಿಯೆಯೇ ನಿನ್ನ ಜೀವನ. ಪ್ರತಿಯೊಂದು ಕಷ್ಟವೂ ಒಂದು ಕಲ್ಲು, ಪ್ರತಿಯೊಂದು ಪ್ರಯತ್ನವೂ ಒಂದು ಮೂರ್ತಿ, ಪ್ರತಿಯೊಂದು ನಂಬಿಕೆಯೂ ಒಂದು ಹೂವಿನಂತೆ ಆ ದೇವರಿಗೆ ಸದಾ ಅರ್ಪಣೆ. ಆತ್ಮವಿಶ್ವಾಸವೆಂಬ ದೇವಾಲಯ ಕಟ್ಟಿದವರು ಯಾವಾಗಲೂ ಹೊರಗಿನ ಗಾಳಿ, ಮಳೆ, ಬಿರುಗಾಳಿಯಿಂದ ಭಯಪಡುವುದಿಲ್ಲ. ಏಕೆಂದರೆ ಅವರ ದೇವಾಲಯದ ಅಡಿಪಾಯ ಕಲ್ಲಿನಂತಿದ್ದು ಅದು ನಂಬಿಕೆಯ ಕಲ್ಲಾಗಿರುತ್ತದೆ. ಭಯವೆಂಬುದು ಮಾನವನ ಮನಸ್ಸಿನ ಕತ್ತಲೆಯ ನೆರಳು. ಅದು ಕಾಣದರೂ ಸದಾ ನಿನ್ನ ಹಿಂದೆ ನಿಂತುಕೊಂಡು ನಿನ್ನ ಹೆಜ್ಜೆ ತಡೆಯಲು ಪ್ರಯತ್ನಿಸುತ್ತದೆ. ಆತ್ಮವಿಶ್ವಾಸವೆಂಬ ಬೆಳಕು ಬೆಳಗಿದಾಗ ಮಾತ್ರ ಆ ನೆರಳು ಮಾಯವಾಗುತ್ತದೆ. ಆತ್ಮವಿಶ್ವಾಸ ಮತ್ತು ಭಯದ ಮಧ್ಯೆ ನಡೆಯುವ ಯುದ್ಧವು ಕೇವಲ ಮನಸ್ಸಿನ ಯುದ್ಧವಲ್ಲ, ಅದು ನಿನ್ನ ಆತ್ಮದ ಅಂತರಂಗದಲ್ಲಿ ನಡೆಯುವ ಪುರಾತನ ಸಮರ. ಪುರಾಣಗಳಲ್ಲಿ ದೇವರು ಮತ್ತು ಅಸುರರ ನಡುವಿನ ಯುದ್ಧವು ಯಾವಾಗಲೂ ನಡೆಯುತ್ತಿದ್ದಂತೆ ನಿನ್ನೊಳಗಿನ ಆತ್ಮವಿಶ್ವಾಸದ ದೇವತೆ ಮತ್ತು ಸಂಶಯದ ಅಸುರ ನಡುವೆ ಪ್ರತಿದಿನ ಹೋರಾಟ ನಡೆಯುತ್ತಿದೆ. ನಿನ್ನ ಒಳಗಿನ ಶಬ್ದ ಯಾವತ್ತಾದರೂ ನಿನ್ನನ್ನು ನಿಲ್ಲಿಸಲು ಪ್ರಯತ್ನಿಸಿದರೆ ಅದು ಆ ಅಸುರನ ಧ್ವನಿಯಾಗಿರುತ್ತದೆ. ಆದರೆ ನಾನು ಬಲ್ಲೆ, ನಾನು ಮಾಡಬಲ್ಲೆ ಎಂಬ ಪ್ರತಿಧ್ವನಿಸುವ ಶಕ್ತಿ ನಿನ್ನ ದೈವದ ಶಬ್ದವಾಗಿರುತ್ತದೆ. ಭಯವು ನಿನ್ನ ಭವಿಷ್ಯದ ಭಾವಚಿತ್ರವನ್ನು ಕತ್ತಲೆಯಲ್ಲಿಡುತ್ತದೆ. ಅದು ನಿನ್ನ ಕಲ್ಪನೆಗೆ ಕಂಬನಿ ಕಟ್ಟುತ್ತದೆ. ಆದರೆ ಆತ್ಮವಿಶ್ವಾಸವು ನಿನ್ನ ಕಣ್ಣುಗಳಿಗೆ ಬೆಳಕನ್ನು ನೀಡುತ್ತದೆ, ನಿನ್ನ ದಾರಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಯಾರು ಆತ್ಮವಿಶ್ವಾಸದಿಂದ ನಡೆಯುತ್ತಾರೆ ಅವರಿಗೆ ಭಯ ಎಂದರೆ ಒಂದು ಪ್ರಯೋಗದ ಪಾಠ. ನಿನ್ನ ಹೃದಯದ ದೇವಾಲಯದಲ್ಲಿ ಆತ್ಮವಿಶ್ವಾಸವೆಂಬ ದೇವತೆ ಸದಾ ನಿಂತು ನಿನ್ನ ಹೃದಯದ ಕಿವಿಗೆ ಹೇಳುತ್ತಿರುತ್ತಾನೆ, ಮುಂದೆ ಹೋಗು, ನಿನ್ನ ಮಾರ್ಗ ನಿನ್ನಲ್ಲೇ ಇದೆ. ನಿನ್ನ ಮನಸ್ಸು ಕಳವಳದಿಂದ ತುಂಬಿದ್ದರೂ ನಿನ್ನೊಳಗಿನ ಆತ್ಮದ ನಾದವು ಶಾಂತವಾಗಿಯೇ ನಿನ್ನನ್ನು ಮುನ್ನಡೆಸುತ್ತದೆ. ಆತ್ಮವಿಶ್ವಾಸವು ಬಲದಿಂದ ಹುಟ್ಟುವುದಿಲ್ಲ, ಅದು ನಂಬಿಕೆಯಿಂದ ಹುಟ್ಟುತ್ತದೆ. ನಂಬಿಕೆ ಎಂದರೆ ದೈವದ ಹಾದಿಯ ಮೇಲಿನ ಒಪ್ಪಿಗೆಯ ನಗು. ನಂಬಿಕೆಯಿಲ್ಲದೆ ಆತ್ಮವಿಶ್ವಾಸವು ಒಂದು ಅರೆಗಟ್ಟಿದ ದೀಪದಂತಾಗುತ್ತದೆ. ನಂಬಿಕೆಯು ನಿನ್ನ ಒಳಗಿನ ದೇವಾಲಯದ ಬಾಗಿಲನ್ನು ತೆರೆಸುತ್ತದೆ. ಆತ್ಮವಿಶ್ವಾಸ ಅದರ ಒಳಗೆ ಇರಬೇಕು. ನಂಬಿಕೆ ಎಂದರೆ ದೈವ ಇದೆ ಎನ್ನುವ ಅರಿವು. ಆತ್ಮವಿಶ್ವಾಸವೆಂದರೆ ದೈವ ನನ್ನೊಳಗೆ ಇದ್ದಾನೆ ಎನ್ನುವ ಅನುಭವ. ಈ ಎರಡು ಸೇರುವಾಗ ಜೀವನದಲ್ಲಿ ಅದ್ಭುತಗಳೇ ಸಂಭವಿಸುತ್ತವೆ. ಆತ್ಮವಿಶ್ವಾಸವು ಕೆಲವೊಮ್ಮೆ ಮೌನದಲ್ಲಿ ಬೆಳೆಯುತ್ತದೆ. ನಿನ್ನ ಪ್ರಯತ್ನಗಳು ಫಲ ಕೊಡದಾಗ ನಿನ್ನ ಸುತ್ತಲಿನವರು ನಿನ್ನ ಮೇಲೆ ನಗುತ್ತಾರೆ. ನಿನ್ನ ಮನಸ್ಸು ಕುಸಿದಾಗ ಅಲ್ಲಿ ನಿನ್ನ ಆತ್ಮವಿಶ್ವಾಸ ನಿನ್ನನ್ನು ಪರೀಕ್ಷಿಸುತ್ತದೆ. ಅದು ಕೇಳುತ್ತದೆ, ಈಗಲೂ ಸಹ ನೀನು ನನ್ನನ್ನು ನಂಬುತ್ತೀಯಾ ಎಂದು. ಆಗ ನೀನು ಧೈರ್ಯದಿಂದ ಹೌದು ಎಂದರೆ ನಿನ್ನೊಳಗಿನ ದೇವರು ನಗುಮುಖನಾಗುತ್ತಾನೆ. ನಿನ್ನೊಳಗಿನ ಶಕ್ತಿ ನಿನ್ನ ನಂಬಿಕೆಯ ರೂಪಾಂತರಗೊಂಡು ಆತ್ಮವಿಶ್ವಾಸವು ಆ ಕ್ಷಣದಿಂದ ನಿನ್ನ ದಾರಿಯ ದೀಪವಾಗುತ್ತದೆ. ಜೀವನದಲ್ಲಿ ಕಠಿಣ ಕ್ಷಣಗಳು ಬಂದಾಗ ಬಹುಜನರು ಹೊರಗಿನ ಸಹಾಯ ಹುಡುಕುತ್ತಾರೆ. ಆದರೆ ನಿಜವಾದ ಸಹಾಯ ನಿನ್ನೊಳಗೆ ಇರುತ್ತದೆ ಎನ್ನುವುದು ತಿಳಿಯುವುದಿಲ್ಲ. ನಿನ್ನ ಆತ್ಮವಿಶ್ವಾಸವೇ ನಿನ್ನ ಗುರಿ, ನಿನ್ನ ದೈವ, ನಿನ್ನ ದಾರಿದೀಪ. ಪ್ರತಿಯೊಂದು ಕಷ್ಟವೂ ನಿನ್ನ ದೇವಾಲಯದ ಶಿಲ್ಪವನ್ನು ನಯನಗೊಳಿಸುವ ಹೊಡೆತ.
ಆ ಹೊಡೆತವೇ ನಿನ್ನ ಮನಸ್ಸಿನ ಕಲ್ಲನ್ನು ಶಿಲ್ಪವನ್ನಾಗಿ ರೂಪಿಸುತ್ತದೆ. ಆತ್ಮವಿಶ್ವಾಸವಿಲ್ಲದವರು ಕಲ್ಲಿನ ನೋವನ್ನು ತಾಳಲಾರದೆ ಹೋಗುವರು. ಆದರೆ ಆತ್ಮವಿಶ್ವಾಸಿಗಳಾದವರು ಅದರಲ್ಲಿ ದೈವದ ರೂಪವನ್ನು ಕಾಣುತ್ತಾರೆ. ಒಮ್ಮೆ ನೀನು ನಿನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಂಡಾಗ ನಿನ್ನೊಳಗಿನ ಪ್ರಾರ್ಥನೆ ನಿಶ್ಶಬ್ದವಾಗುತ್ತದೆ. ಆದರೆ ನೆನಪಿಡು, ದೇವಾಲಯದ ದೇವರು ಮೌನವಾದರೂ ಅಳಿಯುವುದಿಲ್ಲ. ನಿನ್ನ ಆತ್ಮವಿಶ್ವಾಸವನ್ನು ಪುನಃ ಪ್ರಜ್ವಲಿಸು. ಮೊದಲು ನಿನ್ನೊಳಗೆ ನಂಬಿಕೆಯ ಅಂಗಳಕ್ಕೆ ಹಿಂದಿರುಗಬೇಕು. ನಂಬಿಕೆ ಎಂದರೆ ಭವಿಷ್ಯದ ಬೆಳಕನ್ನು ವರ್ತಮಾನದಲ್ಲಿ ನೋಡುವ ಕಲೆ. ನಂಬಿಕೆಯು ನಿನ್ನ ಹೃದಯದ ಧ್ವನಿ, ಆತ್ಮವಿಶ್ವಾಸವು ಅದರ ಕಾರ್ಯ. ನಂಬಿಕೆಯಿಲ್ಲದ ಆತ್ಮವಿಶ್ವಾಸವು ಒಂದು ದಿಕ್ಕಿಲ್ಲದ ನದಿಯಂತೆ. ಆತ್ಮವಿಶ್ವಾಸವಿಲ್ಲದ ನಂಬಿಕೆಯು ಒಂದು ನಿರ್ಜೀವ ಕಲ್ಲಿನಂತೆ. ಇವೆರಡು ಒಂದಾದಾಗ ನಿನ್ನ ಜೀವನದ ದೇವಾಲಯ ಪೂರ್ಣವಾಗುತ್ತದೆ. ಯಾವಾಗಲೂ ನಿನ್ನ ಸುತ್ತಲಿನವರು ನಿನ್ನ ಮೇಲೆ ಸಂಶಯ ಪಡುತ್ತಾರೆ, ಯಾವಾಗಲೂ ಜಗತ್ತು ನಿನ್ನನ್ನು ತಿರಸ್ಕರಿಸುತ್ತದೆ, ಯಾವಾಗ ನಿನ್ನ ದಾರಿಯೆಲ್ಲ ಮುಚ್ಚುತ್ತದೆ, ಆ ಕ್ಷಣದಿಂದ ನಿನ್ನ ಆತ್ಮವಿಶ್ವಾಸ, ನಿನ್ನ ದೈವದ ಪರೀಕ್ಷೆ ಶುರುವಾಗುತ್ತದೆ. ನಿನ್ನ ನಂಬಿಕೆ ತೂಕ ಅಳೆಯುವ ತಕ್ಕಡಿಯಾಗಿದೆ ಆ ಸಮಯ. ನೀನು ಆ ಕ್ಷಣದಲ್ಲಿ ನೆಲದಲ್ಲಿ ಬಿದ್ದು ಕಣ್ಣೀರಿಟ್ಟರೂ ನಿನ್ನ ಒಳಗಿನ ಧ್ವನಿ ಹೇಳುತ್ತದೆ ಏನೆಂದರೆ, ನೀನಿನ್ನೂ ಬಲವಂತನು, ಅಂದರೆ ನೀನು ಗೆದ್ದೆ ಎಂದು ಅರ್ಥ. ಯಾಕೆಂದರೆ ಆತ್ಮವಿಶ್ವಾಸದ ಜಯವು ಹೊರಗಿನ ಪರಿಸ್ಥಿತಿಯಿಂದಲ್ಲ, ಒಳಗಿನ ಸ್ಥೈರ್ಯದಿಂದ ಅಳೆಯಲ್ಪಡುತ್ತದೆ. ಆತ್ಮವಿಶ್ವಾಸವು ಕೇವಲ ಶಬ್ದವಲ್ಲ, ಅದು ನಿನ್ನ ಪ್ರಾಣದ ಕಂಪನ. ಅದು ನಿನ್ನ ಉಸಿರೊಳಗಿನ ಪ್ರಾರ್ಥನೆ, ನಿನ್ನ ಅಸ್ತಿತ್ವದ ಘೋಷಣೆ. ಆತ್ಮವಿಶ್ವಾಸವಿರುವ ವ್ಯಕ್ತಿ ಕತ್ತಲೆಯ ಮಧ್ಯವು ಬೆಳಕಿನ ದಿಕ್ಕನ್ನು ಹುಡುಕುತ್ತಾನೆ. ಆತ್ಮವಿಶ್ವಾಸವು ನಿನ್ನ ಮನಸ್ಸಿಗೆ ಪಾವಿತ್ರತೆಯನ್ನು ನೀಡುತ್ತದೆ. ಅದು ನಿನ್ನ ಚಿಂತನೆಗೆ ಶಕ್ತಿ ನೀಡುತ್ತದೆ, ನಿನ್ನ ಮಾತುಗಳಿಗೆ ಜೀವ ತುಂಬುತ್ತದೆ. ಯಾರು ಆತ್ಮವಿಶ್ವಾಸದಿಂದ ಮಾತನಾಡುತ್ತಾರೆ ಅವರ ಮಾತುಗಳು ದೈವದ ಮಂತ್ರಗಳಂತಿರುತ್ತವೆ. ಯಾಕೆಂದರೆ ಅವರೊಳಗೆ ದೈವದ ಸ್ಫೂರ್ತಿ ಕಾರ್ಯನಿರ್ವಹಿಸುತ್ತಿರುತ್ತದೆ. ನಿನ್ನ ಜೀವನದ ದೇವಾಲಯದೊಳಗೆ ಆತ್ಮವಿಶ್ವಾಸವು ಸದಾ ಜೀವಂತವಾಗಿರಲಿ ಎಂದು ಬಯಸಿದರೆ ನೀನು ನಿನ್ನ ಮನಸ್ಸನ್ನು ನಿತ್ಯವೂ ಧ್ಯಾನದಂತೆ ಶುದ್ಧಗೊಳಿಸಬೇಕು. ನಿನ್ನ ಮನಸ್ಸು ಒಂದು ದೇವರ ಮಂಟಪದಂತಿದ್ದು ಅಲ್ಲಿ ಆತ್ಮವಿಶ್ವಾಸದ ದೀಪ ಹಚ್ಚುವುದು ನಿನ್ನ ಕರ್ತವ್ಯ. ಪ್ರತಿ ಬೆಳಗ್ಗೆ ಕಣ್ಣನ್ನು ತೆರೆದು ನಿನ್ನ ಹೃದಯಕ್ಕೆ ಕೇಳು, ಇಂದು ನನ್ನೊಳಗಿನ ದೇವರು ಜೀವಂತನಾಗಿದ್ದಾನೆ. ಆ ನಂಬಿಕೆಯಿಂದ ದಿನ ಆರಂಭಿಸಿದರೆ ಯಾವ ಅಡಚಣೆಯೂ ನಿನ್ನನ್ನು ತಡೆಯಲಾರದು. ಭಯವನ್ನು ಜಯಿಸಲು ಯುದ್ಧ ಮಾಡಬೇಡ, ಅದನ್ನು ಬೆಳಕಿನಿಂದ ಕರಗಿಸು. ಆತ್ಮವಿಶ್ವಾಸದ ಬೆಳಕು ಎಂದರೆ ಜ್ಞಾನ, ಧೈರ್ಯ ಮತ್ತು ಶ್ರದ್ಧೆಯ ಸಂಧಾನ. ನಿನ್ನ ಜ್ಞಾನವು ನಿನ್ನ ಮಾರ್ಗವನ್ನು ತೋರಿಸಲಿ, ನಿನ್ನ ಧೈರ್ಯವು ಹೆಜ್ಜೆಯನ್ನು ಮುಂದಿಟ್ಟುಕೊಳ್ಳಲಿ, ಶ್ರದ್ಧೆ ನಿನ್ನ ಹೃದಯವನ್ನು ಕಾಪಾಡಲಿ. ಈ ಮೂರು ಸೇರಿದಾಗ ನಿನ್ನ ಆತ್ಮವಿಶ್ವಾಸವು ದೇವಾಲಯದ ಗಂಟೆಯ ನಾದದಂತಾಗುತ್ತದೆ. ಗಂಭೀರ, ಭಾವನಾ ಮತ್ತು ದೈವ ಸ್ಪರ್ಶಿಯಾಗುತ್ತದೆ. ಜೀವನದ ಕಠಿಣ ಕ್ಷಣಗಳಲ್ಲಿ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳುವ ಮಾರ್ಗ ಒಂದೇ. ನಿನ್ನೊಳಗಿನ ದೇವರನ್ನು ಮರೆಯಬೇಡ. ನಿನ್ನ ಆತ್ಮದ ದೇವಾಲಯದಲ್ಲಿ ನಿನ್ನ ಆತ್ಮವಿಶ್ವಾಸದ ಶಿಲ್ಪವನ್ನು ನಿತ್ಯವೂ ಆರಾಧಿಸು. ನಿನ್ನ ಮನಸ್ಸು ಕುಸಿದಾಗ, ನಿನ್ನ ಪ್ರಾರ್ಥನೆ ಮೌನವಾಗಿದ್ದಾಗ, ನಿನ್ನ ದಾರಿಗಳು ಮುಚ್ಚಿದಾಗ ದೇವರನ್ನು ನೆನಪಿಸಿಕೊ. ದೇವರು ಎಂದಿಗೂ ದೇವಾಲಯವನ್ನು ಬಿಟ್ಟು ಹೋಗುವುದಿಲ್ಲ. ನೀನು ಅಲ್ಲಿ ಹೂಗಳನ್ನು ಅಲಂಕರಿಸದೆ ಬಿಟ್ಟಿದ್ದೀಯಷ್ಟೇ. ಮತ್ತೆ ಆ ಹೂವಿನ ಸುಗಂಧ ಹಚ್ಚು. ನಂಬಿಕೆ, ಶ್ರದ್ಧೆ, ಧೈರ್ಯ, ಆತ್ಮವಿಶ್ವಾಸದ ದೇವರು. ಆ ದೇವರು ನಿನ್ನೊಳಗೆ ಮತ್ತೆ ಬೆಳಗುತ್ತಾನೆ. ಜೀವನವೆಂಬ ಪಯಣದಲ್ಲಿ ಪ್ರತಿಯೊಂದು ಹೆಜ್ಜೆಯು ಕರ್ಮದಿಂದಲೇ ನಡೆಯುತ್ತದೆ. ನಾವು ಮಾಡುವ ಪ್ರತಿಯೊಂದು ಚಿಂತನೆ, ಮಾತು, ಕ್ರಿಯೆ ಈ ಎಲ್ಲವೂ ಕರ್ಮದ ಬೀಜಗಳಾಗಿವೆ. ಆದರೆ ಆ ಬೀಜಗಳು ಬೆಳೆಯುವ ಮಣ್ಣು ಯಾವುದು ಗೊತ್ತೇ? ಅದೇ ಆತ್ಮವಿಶ್ವಾಸ. ಆತ್ಮವಿಶ್ವಾಸವಿಲ್ಲದೆ ಮಾಡಿದ ಕರ್ಮವು ಜೀವವಿಲ್ಲದ ಶರೀರದಂತಾಗುತ್ತದೆ. ನಿನ್ನ ಕಾರ್ಯದೊಳಗೆ ನಿನ್ನ ನಂಬಿಕೆಯು ಉಸಿರಾಗಬೇಕು. ಯಾಕೆಂದರೆ ಆತ್ಮವಿಶ್ವಾಸವಿರುವ ಕರ್ಮವೇ ಶ್ರದ್ಧೆಯ ಕರ್ಮ, ಧೈರ್ಯದ ಕರ್ಮ, ದೈವ ಸ್ಪರ್ಶಿತ ಕರ್ಮ.
ನಿನ್ನ ಕೆಲಸದ ಫಲವನ್ನು ನೀನು ಕಾಣುವ ಮುಂಚೆ ನಿನ್ನ ಆತ್ಮವಿಶ್ವಾಸವೇ ಆ ಫಲದ ಸೃಷ್ಟಿಕರ್ತನಾಗಿರುತ್ತದೆ. ನಿನ್ನ ಕೈ ಕೆಲಸ ಮಾಡುತ್ತಿದ್ದೀಯಾದರೂ ನಿನ್ನ ಮನಸ್ಸು ಸಂಶಯದಿಂದ ತುಂಬಿದ್ದರೆ ನಿನ್ನ ಕರ್ಮಫಲ ನೀಡುವುದಿಲ್ಲ. ಆದರೆ ನಿನ್ನ ಕೆಲಸ ಸಣ್ಣದಾದರೂ ನಿನ್ನ ಮನಸ್ಸು ಆತ್ಮವಿಶ್ವಾಸದಿಂದ ತುಂಬಿದ್ದರೆ ಅದು ವಿಶ್ವವನ್ನು ಚಲಿಸುವ ಶಕ್ತಿಯೊಂದಿಗೆ ಸಂಧಾನಗೊಳ್ಳುತ್ತದೆ. ಕರ್ಮದ ಲೋಕದಲ್ಲಿ ವಿಫಲತೆ ಎಂಬುದು ಅನಿವಾರ್ಯ. ಯಾರು ಪ್ರಯತ್ನಿಸುತ್ತಾರೋ ಅವರು ಸೋಲನ್ನು ನೋಡುತ್ತಾರೆ. ಆದರೆ ಆತ್ಮವಿಶ್ವಾಸಿಗಳಾದವರು ಸೋಲನ್ನು ಅಂತ್ಯವೆಂದು ಸ್ವೀಕರಿಸುವುದಿಲ್ಲ, ಅದನ್ನು ಪಾಠವೆಂದು ನೋಡುತ್ತಾರೆ. ವಿಫಲತೆಯೊಳಗೆ ಒಂದು ಅಜ್ಞಾನಿಯ ಕಣ್ಣಿಗೆ ಕತ್ತಲೆ ಕಾಣಬಹುದು, ಆದರೆ ಆತ್ಮವಿಶ್ವಾಸಿಯ ಕಣ್ಣಿಗೆ ಬೆಳಕಿನ ಬೀಜದಂತೆ ಕಾಣುತ್ತದೆ. ಪ್ರತಿಯೊಂದು ಸೋಲಿನಲ್ಲಿಯೂ ದೇವರ ಸಂದೇಶವನ್ನು ಅವರು ಅರಿಯುತ್ತಾರೆ. ಇದು ನಿನ್ನ ದಾರಿಯ ಅಂತ್ಯವಲ್ಲ, ಇದು ನಿನ್ನ ಅರಿವಿನ ಪ್ರಾರಂಭ. ಜೀವನದಲ್ಲಿ ನಿನ್ನ ಮನಸ್ಸು ಕುಸಿಯುವ ಕ್ಷಣಗಳಲ್ಲಿ ನಿನ್ನೊಳಗಿನ ಆತ್ಮವಿಶ್ವಾಸ ನಿನ್ನನ್ನು ಹಿಡಿದು ನಿಲ್ಲಿಸುತ್ತದೆ. ಅದು ನಿನ್ನ ಆತ್ಮದ ಸ್ಪರ್ಶ. ನೀನು ವಿಫಲವಾದಾಗ ಜಗತ್ತು ನಿನ್ನನ್ನು ಪ್ರಶ್ನಿಸುತ್ತದೆ, ಆದರೆ ನಿನ್ನ ಆತ್ಮವಿಶ್ವಾಸ ನಿನ್ನನ್ನು ಆರಾಮಗೊಳಿಸುತ್ತದೆ. ಅದು ಹೇಳುತ್ತದೆ, ಇದು ಒಂದು ಪಾಠ ಮಾತ್ರ ಅಷ್ಟೇ. ಯಾಕೆಂದರೆ ದೈವ ತನ್ನ ಶಿಷ್ಯರಿಗೆ ಪಾಠವನ್ನು ನೋವಿನ ಮುಖವಾಡದಲ್ಲಿ ನೀಡುತ್ತದೆ. ನಿನ್ನ ಆತ್ಮವಿಶ್ವಾಸದ ದೀಪ ಬೆಳಗುತ್ತಿರುವವರೆಗೂ ಆ ನೋವು ನಿನ್ನ ಶತ್ರುವಲ್ಲ, ಅದು ನಿನ್ನ ಗುರು. ಕೆಲವೊಮ್ಮೆ ದೈವ ನಿನ್ನಿಂದ ದೂರವಾಗಿದೆ ಎಂದು ಅನಿಸುವಾಗ ಅದು ನಿನ್ನ ಆತ್ಮವಿಶ್ವಾಸವನ್ನು ಪರೀಕ್ಷಿಸುತ್ತಿರುವ ಕ್ಷಣ. ದೇವರು ಮೌನವಾಗಿರುವಾಗ ನಿನ್ನ ನಂಬಿಕೆ ಮಾತನಾಡಬೇಕಾಗಿದೆ. ಆತ್ಮವಿಶ್ವಾಸ ಇಲ್ಲದವರು ಕರ್ಮವನ್ನು ಕೇವಲ ಫಲಕ್ಕಾಗಿ ಮಾಡುತ್ತಾರೆ, ಆದರೆ ಆತ್ಮವಿಶ್ವಾಸಿಗಳಾದವರು ಕರ್ಮವನ್ನು ದೇವರ ಸೇವೆಯಾಗಿ ಮಾಡುತ್ತಾರೆ. ನಿನ್ನ ಕೆಲಸವೇ ನಿನ್ನ ಪೂಜೆ, ನಿನ್ನ ಶ್ರಮವೇ ನಿನ್ನ ಹೂವು, ನಿನ್ನ ಪ್ರಯತ್ನವೇ ನಿನ್ನ ಆರತಿ. ನೀನು ನಿನ್ನ ಕರ್ಮವನ್ನು ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿದಾಗ ಆತ್ಮವಿಶ್ವಾಸವೇ ನಿನ್ನ ದೇವಾಲಯದ ಗಂಟೆಯ ನಾದವಾಗುತ್ತದೆ. ಅದು ಜಗತ್ತಿಗೆ ಹೇಳುತ್ತದೆ, ಇಲ್ಲಿ ಒಂದು ಜೀವನು ದೈವವನ್ನು ಸ್ಪರ್ಶಿಸುತ್ತಿದ್ದಾನೆ. ನಿನ್ನ ಜೀವನದ ಪ್ರತಿಕ್ಷಣವು ಕರ್ಮಯೋಗದ ಭಾಗ. ಗೀತೆಯು ಹೇಳುತ್ತದೆ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಅಂದರೆ ನಿನ್ನ ಅಧಿಕಾರ ಕೇವಲ ಕ್ರಿಯೆಯಲ್ಲಿದೆ, ಫಲದಲ್ಲಿಲ್ಲ. ಆದರೆ ಆ ಕ್ರಿಯೆಯ ಹಿಂದಿನ ಆತ್ಮವಿಶ್ವಾಸವೇ ನಿನ್ನ ಆಧ್ಯಾತ್ಮಿಕ ಬಲ. ನಿನ್ನ ಕೆಲಸವನ್ನು ನೀನು ಆತ್ಮವಿಶ್ವಾಸದಿಂದ ಮಾಡಿದಾಗ ಅದು ಕೇವಲ ಜಗತ್ತಿನ ಕ್ರಿಯೆಯಲ್ಲ, ಅದು ಯಜ್ಞವಾಗುತ್ತದೆ. ಆತ್ಮವಿಶ್ವಾಸವಿಲ್ಲದ ಕರ್ಮವು ಬಂಜರಾಗುತ್ತದೆ, ಆದರೆ ಆತ್ಮವಿಶ್ವಾಸದಿಂದ ಮಾಡಿದ ಕರ್ಮವು ಪವಿತ್ರವಾಗಿ ಫಲವನ್ನು ನೀಡುತ್ತದೆ. ನಿಜವಾದ ಆತ್ಮವಿಶ್ವಾಸವು ಕೇವಲ ಯಶಸ್ಸಿನತ್ತ ಒಯ್ಯುವುದಿಲ್ಲ, ಅದು ಆತ್ಮ ಜಾಗೃತಿಯತ್ತ ನಿನ್ನನ್ನು ನಡೆಸುತ್ತದೆ. ಏಕೆಂದರೆ ಆತ್ಮವಿಶ್ವಾಸವು ನಾನು ಮಾಡಬಲ್ಲೆ ಎನ್ನುವ ಸ್ಥಿತಿಯಿಂದ ನಾನು ದೇವರ ಭಾಗ ಎನ್ನುವ ಅರಿವಿಗೆ ಕರೆದೊಯ್ಯುತ್ತದೆ. ಇದು ಮನಸ್ಸಿನ ಬದಲಾವಣೆಯಲ್ಲ, ಇದು ಆತ್ಮದ ಜಾಗೃತಿ. ನಿನ್ನೊಳಗಿನ ಶಕ್ತಿ ದೇವರಿಂದಲೇ ಉಂಟಾಗಿದೆ ಎನ್ನುವ ಅರಿವು ಬಂದಾಗ ಆತ್ಮವಿಶ್ವಾಸವು ನಿನ್ನ ಪ್ರಾರ್ಥನೆಯ ರೂಪ ತಾಳುತ್ತದೆ. ನಿನ್ನ ಪ್ರತಿ ಉಸಿರಿನೊಳಗೆ ನಿನ್ನ ನಂಬಿಕೆಯನ್ನು ಜೀವಂತವಾಗಿಸುತ್ತದೆ. ನೀನು ನಿನ್ನ ಕರ್ಮವನ್ನು ದೇವರ ಕಣ್ಣಿನಲ್ಲಿ ನೋಡುವಾಗ ಆತ್ಮವಿಶ್ವಾಸವು ಭಕ್ತಿಯ ರೂಪ ಪಡೆಯುತ್ತದೆ. ಆ ಸಮಯದಲ್ಲಿ ನಿನ್ನ ಕಾರ್ಯವು ಪವಿತ್ರವಾಗುತ್ತದೆ, ನಿನ್ನ ಶ್ರಮವು ಸೇವೆಯಾಗುತ್ತದೆ. ನಿನ್ನ ಸಾಧನೆ ನಿನ್ನ ಸ್ವಂತ ಗರ್ವಕ್ಕೆ ಅಲ್ಲ, ದೈವದ ಕೃಪೆಗೆ ಅರ್ಪಣೆಯಾಗುತ್ತದೆ. ಈ ಸ್ಥಿತಿಯಲ್ಲಿ ಆತ್ಮವಿಶ್ವಾಸವು ಸ್ವಾರ್ಥದಿಂದ ಮುಕ್ತವಾಗುತ್ತದೆ, ಅದು ಶುದ್ಧವಾದ ದೈವಿಕ ಶಕ್ತಿಯಾಗುತ್ತದೆ. ಒಮ್ಮೆ ಯೋಚಿಸು, ದೇವಾಲಯದಲ್ಲಿ ಪ್ರತಿಮೆ ನಿಂತು ದೇವರನ್ನು ನಂಬುವುದಿಲ್ಲ, ಅದರಲ್ಲಿ ದೇವರ ಶಕ್ತಿ ಇದೆ ಎನ್ನುವ ನಂಬಿಕೆಯೇ ಆ ಪ್ರತಿಮೆಯನ್ನು ಪವಿತ್ರಗೊಳಿಸುತ್ತದೆ. ಅದೇ ರೀತಿಯಲ್ಲಿ ನಿನ್ನ ಜೀವನವು ನಿನ್ನ ನಂಬಿಕೆಯ ಮೂಲಕ ಪವಿತ್ರಗೊಳಿಸುತ್ತದೆ. ಆತ್ಮವಿಶ್ವಾಸವೆಂಬ ನಂಬಿಕೆಯಿಲ್ಲದೆ ನಿನ್ನ ಜೀವನ ಕೇವಲ ಖಾಲಿ ಕಟ್ಟಡ. ಆದರೆ ಆತ್ಮವಿಶ್ವಾಸದಿಂದ ನಿನ್ನ ದೇಹ, ಮನಸ್ಸು, ಕರ್ಮ
ಎಲ್ಲವೂ ದೇವಾಲಯದಂತೆ ಪರಿವರ್ತಿತವಾಗುತ್ತವೆ. ವಿಫಲತೆ ನಿನ್ನ ಶತ್ರುವಲ್ಲ, ಅದು ನಿನ್ನ ಆತ್ಮವಿಶ್ವಾಸವನ್ನು ಬಲಪಡಿಸುವ ಬಂದ ಅತಿಥಿ. ಅದು ನಿನ್ನೊಳಗಿನ ನಂಬಿಕೆಯನ್ನು ಪರೀಕ್ಷಿಸುತ್ತದೆ. ನಿನ್ನ ಆತ್ಮವಿಶ್ವಾಸ ಬಲವಾದಂತೆ ನಿನ್ನ ಜೀವನದ ಪಾಠಗಳು ನಿನ್ನ ದೈವದ ಕೃಪೆಯಾಗಿ ಪರಿಣಮಿಸುತ್ತವೆ. ನಿನ್ನ ಆತ್ಮವಿಶ್ವಾಸವು ಕೇವಲ ನಿನ್ನ ಮನಸ್ಸಿನ ಶಕ್ತಿಯಲ್ಲ, ಅದು ನಿನ್ನ ಆತ್ಮದ ಪ್ರಾರ್ಥನೆ. ಅದು ಹೇಳುತ್ತದೆ, ನಿನ್ನೊಳಗೆ ದೇವರು ಜೀವಂತನಾಗಿದ್ದಾನೆ. ನಿಜವಾದ ಆತ್ಮವಿಶ್ವಾಸವನ್ನು ಹೊಂದಿರುವವರು ತಮ್ಮ ಯಶಸ್ಸನ್ನು ಬಾಹ್ಯ ಪ್ರದರ್ಶನವಾಗಿ ಬಳಸುವುದಿಲ್ಲ. ಅವರು ಅದನ್ನು ಧ್ಯಾನ ರೂಪದಲ್ಲಿ ಅನುಭವಿಸುತ್ತಾರೆ. ಅವರ ನಡೆಯಲ್ಲಿ ಶಾಂತಿ, ದೃಷ್ಟಿಯಲ್ಲಿ ಕರುಣೆ, ಮಾತಿನಲ್ಲಿ ಶಕ್ತಿ. ಅವರ ಜೀವನವೇ ಉಪನಿಷತ್ತು, ಏಕೆಂದರೆ ಆತ್ಮವಿಶ್ವಾಸವು ಅವರೊಳಗಿನ ದೈವದ ಪ್ರಭಾವವಾಗಿರುತ್ತದೆ. ಜಗತ್ತು ನಿನ್ನ ಸಾಧನೆಗೆ ಪ್ರಶಂಸೆ ಕೊಡಬಹುದು, ಆದರೆ ನಿನ್ನ ಆತ್ಮವಿಶ್ವಾಸ ನಿನ್ನ ಆತ್ಮಕ್ಕೆ ಶಾಂತಿಯನ್ನು ಕೊಡುತ್ತದೆ. ಪ್ರಶಂಸೆಗಳು ಕ್ಷಣಿಕ, ಆದರೆ ಆತ್ಮವಿಶ್ವಾಸ ಶಾಶ್ವತ. ಅದು ನಿನ್ನ ಜೀವನದ ಪಥದಲ್ಲಿ ಸದಾ ನಿನ್ನೊಂದಿಗೆ ನಡೆಯುತ್ತದೆ. ಹೊರಗಿನ ಜಗತ್ತು ಬದಲಾಗಬಹುದು, ಜನರು ಬದಲಾಗಬಹುದು, ಪರಿಸ್ಥಿತಿಗಳು ಕುಸಿಯಬಹುದು, ಆದರೆ ನಿನ್ನ ಆತ್ಮವಿಶ್ವಾಸ ನಿನ್ನನ್ನು ಸದಾ ಕಾಪಾಡುತ್ತದೆ. ಅದು ನಿನ್ನ ಅಂತರಂಗದ ದೈವ. ಜೀವನದ ದೇವಾಲಯದೊಳಗೆ ನಿನ್ನ ಆತ್ಮವಿಶ್ವಾಸವನ್ನು ಸ್ಥಾಪಿಸಿದಾಗ ನಿನ್ನೊಳಗಿನ ಕತ್ತಲೆ ನಾಶವಾಗುತ್ತದೆ. ನಿನ್ನ ಭಯ, ನಿನ್ನ ದುಃಖ, ನಿನ್ನ ಸಂಶಯ ಇವುಗಳೆಲ್ಲ ದೇವಾಲಯದ ಬಾಗಿಲ ಹೊರಗೆ ನಿಂತು ಕಾದಿರುತ್ತವೆ. ಏಕೆಂದರೆ ಒಳಗೆ ಬೆಳಕು ಬೆಳಗಿದಾಗ ಕತ್ತಲೆಯು ಅಳಿಯುತ್ತದೆ. ಆತ್ಮವಿಶ್ವಾಸವು ನಿನ್ನ ಆ ಬೆಳಕು. ಆತ್ಮವಿಶ್ವಾಸವು ಒಂದು ಬಾರಿ ಹುಟ್ಟಿದರೆ ಶಾಶ್ವತವಾಗುತ್ತದೆ ಎಂಬುದಿಲ್ಲ. ಅದು ಪ್ರತಿದಿನ ಪೋಷಣೆ ಪಡೆಯಬೇಕಾದ ಜೀವಂತ ಶಕ್ತಿ. ದೇವಾಲಯದಲ್ಲಿ ನಿತ್ಯವೂ ದೀಪ ಹಚ್ಚುವಂತೆ ಆತ್ಮವಿಶ್ವಾಸದ ದೀಪವನ್ನು ಪ್ರತಿದಿನ ಹಚ್ಚಬೇಕು. ಪ್ರತಿ ಬೆಳಗ್ಗೆ ನಿನ್ನ ಮನಸ್ಸು ಎಚ್ಚರವಾದ ಕ್ಷಣದಲ್ಲಿ ನಿನ್ನೊಳಗೆ ಒಂದು ಕ್ಷಣದ ಧ್ಯಾನ, ನಿನ್ನೊಳಗಿನ ದೇವರು ಜೀವಂತನಾಗಿದ್ದಾನೆ ಎನ್ನುವ ಚಿಂತನೆಯನ್ನು ದೃಢಗೊಳಿಸುತ್ತದೆ. ಇದೇ ಆತ್ಮವಿಶ್ವಾಸದ ಆರತಿ. ಜೀವನದಲ್ಲಿ ಎಷ್ಟೇ ಗಾಳಿ ಮಳೆ ಬೀಳಲಿ ಈ ದೀಪವನ್ನು ನಾಶಗೊಳಿಸಲಾಗುವುದಿಲ್ಲ, ಏಕೆಂದರೆ ಅದು ಹೊರಗಿನ ಗಾಳಿಯಿಂದ ಅಲ್ಲ, ಒಳಗಿನ ನಂಬಿಕೆಯಿಂದ ಬೆಳಗುತ್ತದೆ. ಸಮಾಜವು ನಿನ್ನನ್ನು ತೀರ್ಪು ಮಾಡುತ್ತದೆ. ಕುಟುಂಬವು ಕೆಲವೊಮ್ಮೆ ನಿನ್ನ ಕನಸುಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸ್ನೇಹಿತರು ನಿನ್ನ ಪ್ರಯತ್ನವನ್ನು ನಗೆಯ ವಿಷಯವನ್ನಾಗಿ ಮಾಡುತ್ತಾರೆ. ಆದರೆ ನಿನ್ನ ಆತ್ಮವಿಶ್ವಾಸವು ಈ ಎಲ್ಲ ಧ್ವನಿಗಳ ನಡುವೆ ನಿನ್ನೊಳಗಿನ ನಿಶ್ಶಬ್ದ ಶಬ್ದವಾಗಿರಬೇಕು. ನಿನ್ನೊಳಗಿನ ಧ್ವನಿಯೇ ನಿನ್ನ ಮಾರ್ಗದರ್ಶಕ. ಆತ್ಮವಿಶ್ವಾಸವು ಬಾಹ್ಯ ಸಮರ್ಥನೆಯಿಂದ ಹುಟ್ಟುವುದಿಲ್ಲ, ಅದು ಒಳಗಿನ ಸತ್ಯದಿಂದಲೇ ಹುಟ್ಟುತ್ತದೆ. ಸಮಾಜದ ತೀರ್ಪುಗಳು ಕಾಲಾತೀತವಾಗಬಹುದು, ಆದರೆ ನಿನ್ನ ಆತ್ಮವಿಶ್ವಾಸವು ಶಾಶ್ವತವಾಗಿರುತ್ತದೆ, ಏಕೆಂದರೆ ಅದು ನಿನ್ನ ಆತ್ಮದಿಂದ ಬಂದಿದೆ. ಒಬ್ಬ ನಂಬಿಗಸ್ತ ಯೋಧನಿಗೆ ಶಸ್ತ್ರ ಅಗತ್ಯವಿಲ್ಲ, ಅವನ ನಂಬಿಕೆಯೇ ಅವನ ಕವಚ. ನಿನ್ನ ಜೀವನದಲ್ಲಿಯೂ ಆತ್ಮವಿಶ್ವಾಸವೇ ನಿನ್ನ ಕವಚ. ಅದು ನಿನ್ನನ್ನು ರಕ್ಷಿಸುತ್ತದೆ, ನಿನ್ನನ್ನು ಮುನ್ನಡೆಸುತ್ತದೆ, ನಿನ್ನೊಳಗಿನ ದೇವರನ್ನು ಜೀವಂತವಾಗಿಡುತ್ತದೆ. ಯಾರು ಆತ್ಮವಿಶ್ವಾಸದಿಂದ ನಡೆದುಕೊಳ್ಳುತ್ತಾರೆ ಅವರಿಗೆ ಹೊರಗಿನ ಪ್ರೋತ್ಸಾಹದ ಅಗತ್ಯವಿಲ್ಲ. ಅವರು ತಮ್ಮ ಹೃದಯದ ದೇವಾಲಯದಲ್ಲಿ ನಿಂತು ಪ್ರಾರ್ಥಿಸುತ್ತಾರೆ ಮತ್ತು ಆ ಪ್ರಾರ್ಥನೆಗೆ ವಿಶ್ವವೇ ಪ್ರತಿಕ್ರಿಯಿಸುತ್ತದೆ. ಬ್ರಹ್ಮಾಂಡವು ಆತ್ಮವಿಶ್ವಾಸಿಯ ಮನಸ್ಸಿನ ಕಂಪನಕ್ಕೆ ಸ್ಪಂದಿಸುತ್ತದೆ. ಆತ್ಮವಿಶ್ವಾಸವನ್ನು ಸಂರಕ್ಷಿಸಲು ಮೊದಲನೇ ಪಾಠವೇ ಸ್ವಯಂ ಸಂಭಾಷಣೆ. ಪ್ರತಿದಿನ ನಿನ್ನೊಳಗಿನ ದೇವರೊಂದಿಗೆ ಮಾತನಾಡು. ನಿನ್ನೊಳಗಿನ ಭಯ, ಸಂಶಯ, ದುಃಖಗಳ ಬಗ್ಗೆ ಅವನಿಗೆ ಹೇಳು. ಆತ್ಮವಿಶ್ವಾಸವೆಂಬ ದೇವರು ನಿನ್ನೊಳಗೆ ಮಾತನಾಡುತ್ತಾನೆ, ಆದರೆ ನೀನು ಕೇಳಲು ಶಕ್ತನಾಗಿರಬೇಕು ಮತ್ತು ನಿಶಬ್ದನಾಗಿರಬೇಕು. ನಿನ್ನ ಆತ್ಮವಿಶ್ವಾಸ ಕಾಪಾಡಿಕೊಳ್ಳುವ ಅತಿ ಶ್ರೇಷ್ಠ ಮಾರ್ಗವೆಂದರೆ ಅದೇ ಅಂತರಂಗದ ಶಾಂತಿ. ಏಕೆಂದರೆ ಆತ್ಮವಿಶ್ವಾಸವು ಶಬ್ದದಿಂದ ಹುಟ್ಟುವುದಿಲ್ಲ,
ಅದು ಮೌನದಿಂದ ಹುಟ್ಟುತ್ತದೆ. ನಿನ್ನ ಮನಸ್ಸು ಮೌನವಾಗಿದ್ದಾಗ ನಿನ್ನ ಆತ್ಮವಿಶ್ವಾಸ ನಿನ್ನೊಳಗೆ ದೇವರ ವಾಣಿಯಾಗಿ ಕೇಳಿಸುತ್ತದೆ. ನಿನ್ನ ಆತ್ಮವಿಶ್ವಾಸದ ಶಕ್ತಿಯನ್ನು ಕಳೆದುಕೊಳ್ಳುವವರು ಸಾಮಾನ್ಯವಾಗಿ ತಮ್ಮ ಜೀವನವನ್ನು ಇತರರ ದೃಷ್ಟಿಯಲ್ಲಿ ಅಳೆಯುತ್ತಾರೆ. ಅವರು ಬೇರೆಯವರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬ ಪ್ರಶ್ನೆಯೊಳಗೆ ಸಿಲುಕುತ್ತಾರೆ. ಆದರೆ ಆತ್ಮವಿಶ್ವಾಸಿ ನಾನು ನನ್ನ ಬಗ್ಗೆ ಏನು ಭಾವಿಸುತ್ತೇನೆ ಎಂದು ಕೇಳಿಕೊಳ್ಳುತ್ತಾನೆ. ಈ ಒಂದು ಬದಲಾವಣೆ ನಿನ್ನ ಜೀವನದ ದೇವಾಲಯದ ಬಾಗಿಲು ತೆರೆಯುತ್ತದೆ. ಏಕೆಂದರೆ ಆತ್ಮವಿಶ್ವಾಸವೆಂದರೆ ಹೊರಗಿನ ದೃಷ್ಟಿಗೆ ಅಲ್ಲ, ಅದು ಒಳಗಿನ ದೃಷ್ಟಿಯ ನಂಬಿಕೆ ಇಡುವ ಶಕ್ತಿ. ನಿನ್ನ ಜೀವನದ ದಿಕ್ಕು ನಿನ್ನ ಹೃದಯದಿಂದಲೇ ರೂಪುಗೊಳ್ಳುತ್ತದೆ, ಹೊರಗಿನ ಜನರಿಂದಲ್ಲ. ಕುಟುಂಬ, ಕೆಲಸ, ಸಮಾಜ ಈ ಎಲ್ಲ ಕ್ಷೇತ್ರಗಳಲ್ಲಿ ಆತ್ಮವಿಶ್ವಾಸವು ನಿನ್ನ ನಡವಳಿಕೆಯ ಮೂಲವಾಗಿರಬೇಕು. ನೀನು ತಂದೆಯಾಗಿದ್ದರೆ ನಿನ್ನ ಮಕ್ಕಳು ನಿನ್ನ ಆತ್ಮವಿಶ್ವಾಸವನ್ನು ನೋಡುತ್ತಾರೆ. ನೀನು ಶಿಕ್ಷಕನಾಗಿದ್ದರೆ ನಿನ್ನ ವಿದ್ಯಾರ್ಥಿಗಳು ನಿನ್ನ ಆತ್ಮವಿಶ್ವಾಸದಿಂದ ಕಲಿಯುತ್ತಾರೆ. ನೀನು ಉದ್ಯೋಗಿಯಾಗಿದ್ದರೆ ನಿನ್ನ ಸಹೋದ್ಯೋಗಿಗಳು ನಿನ್ನ ಆತ್ಮವಿಶ್ವಾಸದಿಂದ ಪ್ರೇರಣೆ ಪಡೆಯುತ್ತಾರೆ. ನಿನ್ನ ಆತ್ಮವಿಶ್ವಾಸವು ನಿನ್ನ ಮಾತಿಗಿಂತ ಬಲವಾದ ಉಪದೇಶ. ಅದು ನಿನ್ನ ಅಸ್ತಿತ್ವದಿಂದಲೇ ಹರಡುವ ಆಧ್ಯಾತ್ಮಿಕ ಶಕ್ತಿಯಾಗಿದೆ. ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಎರಡನೇ ಪಾಠವೆಂದರೆ ಕೃತಜ್ಞತೆ. ಕೃತಜ್ಞತೆ ಎಂದರೆ ನಿನ್ನೊಳಗಿನ ದೇವರ ಪಾದದ ಬಳಿಯ ಹೂವಿನಂಥದ್ದು. ನಿನ್ನ ಜೀವನದಲ್ಲಿ ಎಷ್ಟು ಸಣ್ಣ ಆಶೀರ್ವಾದಗಳಿದ್ದರೂ ಅವನ್ನು ಗುರುತಿಸು. ಬೆಳಗ್ಗೆ ಉಸಿರಾಡುತ್ತಿರುವುದು, ಬೆಳಕು ಕಾಣುತ್ತಿರುವುದು, ನಿನ್ನ ಕುಟುಂಬದ ಪ್ರೀತಿ, ಇವುಗಳೆಲ್ಲ ನಿನ್ನ ಆತ್ಮವಿಶ್ವಾಸದ ಆಹಾರ. ನಿನ್ನ ಮನಸ್ಸು ಕೃತಜ್ಞತೆಯಿಂದ ತುಂಬಿದಾಗ ನಿನ್ನ ಆತ್ಮವಿಶ್ವಾಸವು ಜೀವಂತವಾಗುತ್ತದೆ. ಏಕೆಂದರೆ ಕೃತಜ್ಞತೆ ದೇವರ ಮಗುವಿನ ಧ್ವನಿ. ಮೂರನೆಯ ಪಾಠವೆಂದರೆ ಕರ್ಮದಲ್ಲಿ ಶ್ರದ್ಧೆ. ನೀನು ಕೆಲಸ ಮಾಡುವಾಗ ಫಲದ ಬಗ್ಗೆ ಭಯಪಡಬೇಡ. ಆತ್ಮವಿಶ್ವಾಸವೆಂದರೆ ಫಲದತ್ತ ಬಲವಂತವಾಗಿ ಓಡುವುದಲ್ಲ, ಅದು ಪ್ರಯತ್ನದಲ್ಲಿ ಶಾಂತಿಯನ್ನು ಕಂಡುಕೊಳ್ಳುವುದು. ನಿನ್ನ ಪ್ರಯತ್ನವೇ ನಿನ್ನ ಪೂಜೆ ಎಂದು ಅರಿತುಕೊಂಡಾಗ ನಿನ್ನ ಕೆಲಸವು ದೇವಾಲಯದ ಹೂವಿನಂತೆ ಪವಿತ್ರವಾಗುತ್ತದೆ. ನಿನ್ನ ಕೆಲಸದ ಶ್ರದ್ಧೆಯು ನಿನ್ನ ಆತ್ಮವಿಶ್ವಾಸದ ಪಾವಿತ್ರತೆಯನ್ನು ಕಾಪಾಡುತ್ತದೆ. ಆತ್ಮವಿಶ್ವಾಸವು ದೈವದ ಮಾರ್ಗದರ್ಶನದೊಂದಿಗೆ ಸಂಧಾನಗೊಂಡಾಗ ಅದು ಜೀವನವನ್ನು ಆಧ್ಯಾತ್ಮಿಕ ಯಾತ್ರೆಯನ್ನಾಗಿ ರೂಪಿಸುತ್ತದೆ. ಈ ಸಂಧಾನವು ಹೇಗೆ ಸಂಭವಿಸುತ್ತದೆ ಎಂದರೆ, ನೀನು ನಿನ್ನ ಆತ್ಮವಿಶ್ವಾಸವನ್ನು ದೈವದ ಇಚ್ಛೆಯೊಂದಿಗೆ ಸಮರ್ಪಿಸಿದಾಗ, ನಾನು ಮಾಡುವೆ, ಆದರೆ ನಿನಗೆ ಅರ್ಪಿಸುತ್ತೇನೆ ಎಂಬ ಮನೋಭಾವ ಆತ್ಮವಿಶ್ವಾಸವನ್ನು ಅಹಂಕಾರದಿಂದ ಪವಿತ್ರತೆಗೆ ಎತ್ತುತ್ತದೆ. ನಿನ್ನ ಆತ್ಮವಿಶ್ವಾಸ ದೇವರ ಮಾರ್ಗದರ್ಶನದೊಂದಿಗೆ ಸೇರಿದಾಗ ನಿನ್ನ ಎಲ್ಲ ಪ್ರಯತ್ನಗಳು ಯೋಗವಾಗುತ್ತವೆ. ಆತ್ಮವಿಶ್ವಾಸವನ್ನು ನಿತ್ಯ ಜೀವನದಲ್ಲಿ ಜೀವಂತವಾಗಿಡಲು ಮೌನ, ಧ್ಯಾನ ಮತ್ತು ನಂಬಿಕೆಯ ತ್ರಿಕೂಟ ಅತ್ಯಂತ ಮುಖ್ಯ. ಮೌನವು ನಿನ್ನ ಮನಸ್ಸಿನ ಶಾಂತಿಯನ್ನು ಕಾಪಾಡುತ್ತದೆ. ಧ್ಯಾನವು ನಿನ್ನ ಆತ್ಮದ ದೇವರೊಂದಿಗೆ ಸಂಪರ್ಕ ಸಾಧಿಸುತ್ತದೆ ಮತ್ತು ನಂಬಿಕೆಯು ನಿನ್ನ ಆತ್ಮವಿಶ್ವಾಸದ ಬೆಳಕನ್ನು ಉರಿಸುತ್ತದೆ. ಈ ಮೂರು ಒಂದಾದಾಗ ನಿನ್ನ ಒಳಗಿನ ದೇವಾಲಯವು ಪ್ರಕಾಶಮಾನವಾಗುತ್ತದೆ. ದೈವದ ಮಾರ್ಗದರ್ಶನವನ್ನು ಅನುಭವಿಸುವವರು ಎಂದಿಗೂ ಭಯಪಡುವುದಿಲ್ಲ, ಏಕೆಂದರೆ ಅವರಿಗೆ ಗೊತ್ತಿದೆ, ನಾನು ನಡೆಯುತ್ತಿದ್ದೇನೆ ಎನ್ನುವುದು ಸತ್ಯ, ಆದರೆ ನನ್ನೊಳಗಿನ ಶಕ್ತಿ ದೇವರಿಂದ ಹರಿಯುತ್ತಿದೆ ಎನ್ನುವುದು ಪರಮಸತ್ಯ. ಈ ಅರಿವು ಬಂದಾಗ ಆತ್ಮವಿಶ್ವಾಸವು ಆಧ್ಯಾತ್ಮಿಕ ರೂಪ ತಾಳುತ್ತದೆ. ನಿನ್ನ ಜೀವನದ ಪ್ರತಿಯೊಂದು ಸಣ್ಣ ಕಾರ್ಯವೂ ಪವಿತ್ರವಾದ ಧ್ಯಾನವಾಗಿ ಪರಿಣಮಿಸುತ್ತದೆ. ನಿನ್ನ ಉಸಿರು ಪ್ರಾರ್ಥನೆಯಾಗುತ್ತದೆ, ನಿನ್ನ ಹೆಜ್ಜೆಯು ಸೇವೆಯಾಗುತ್ತದೆ. ಆತ್ಮವಿಶ್ವಾಸದ ದೇವಾಲಯದೊಳಗೆ ನೀನು ನಿನ್ನ ಜೀವನವನ್ನು ಕಟ್ಟಿಕೊಂಡಾಗ ಅದು ನಿನಗಷ್ಟೇ ಸೀಮಿತವಾಗಿರುವುದಿಲ್ಲ, ಅದು ನಿನ್ನ ಸುತ್ತಲಿನವರಿಗೂ ಆಶ್ರಯವಾಗುತ್ತದೆ. ನಿನ್ನ ಶಕ್ತಿ ಅವರಲ್ಲಿ ಧೈರ್ಯವನ್ನು ಹುಟ್ಟಿಸುತ್ತದೆ. ನಿನ್ನ ನಗು ಅವರಿಗೆ ಪ್ರೇರಣೆ, ನಿನ್ನ ಮೌನ ಅವರ ಮನಸ್ಸಿಗೆ ಶಾಂತಿ. ನಿನ್ನ ಆತ್ಮವಿಶ್ವಾಸ ನಿನ್ನ ಆತ್ಮದ ಪ್ರಾರ್ಥನೆಯೇ ಅಲ್ಲ,
ಅದು ಜಗತ್ತಿನ ಸೇವೆಯೂ ಹೌದಾಗಿರುತ್ತದೆ. ಒಂದು ಸಣ್ಣ ದೀಪ ಕತ್ತಲೆಯ ಕಣಿವೆಗಳನ್ನು ಬೆಳಗಿಸುತ್ತದೆ. ಅದೇ ರೀತಿಯಲ್ಲಿ ನಿನ್ನ ಆತ್ಮವಿಶ್ವಾಸವು ನಿನ್ನ ಸುತ್ತಲಿನ ಜನರ ಹೃದಯಗಳಲ್ಲಿ ಆಶೆಯ ಕಿರಣವಾಗಿ ಬೆಳಗಿಸುತ್ತದೆ. ನಿನ್ನೊಳಗಿನ ದೇವಾಲಯದಿಂದ ಹೊರಹೊಮ್ಮುವ ಆ ಬೆಳಕು ನಿನ್ನ ಜೀವನವನ್ನು ಮಾತ್ರವಲ್ಲ, ಇತರರ ಬದುಕನ್ನು ಸಹ ದೈವಿಕದತ್ತ ಕರೆದೊಯ್ಯುತ್ತದೆ. ಆತ್ಮವಿಶ್ವಾಸದ ಪರಮ ಗಮ್ಯವೇ ಆತ್ಮ ಸಾಕ್ಷಾತ್ಕಾರ. ಮೊದಲ ಭಾಗಗಳಲ್ಲಿ ನಾವು ಆತ್ಮವಿಶ್ವಾಸದ ಒಂದು ದೀಪ, ಒಂದು ದೇವಾಲಯ, ಒಂದು ಆಧ್ಯಾತ್ಮಿಕ ಶಕ್ತಿ ಎಂದು ಕಂಡೆವು. ಆದರೆ ಈಗ ನಾವು ಅದನ್ನು ಬ್ರಹ್ಮನ ಸ್ಫುರಣೆಯಾಗಿ ಅರಿತುಕೊಳ್ಳಬೇಕಾಗಿದೆ. ಆತ್ಮವಿಶ್ವಾಸವೆಂದರೆ ಕೇವಲ ಧೈರ್ಯವಲ್ಲ, ಅದು ನಿನ್ನ ಆತ್ಮದ ನಿಜ ಸ್ವಭಾವವನ್ನು ಅರಿಯುವ ಪ್ರಕ್ರಿಯೆ. ನಿನ್ನೊಳಗಿನ ಆತ್ಮವಿಶ್ವಾಸ ಜೀವಂತವಾಗಿದ್ದಾಗ ನಿನ್ನೊಳಗಿನ ದೇವರು ನಿನ್ನ ಮೂಲಕ ಕಾರ್ಯ ನಿರ್ವಹಿಸುತ್ತಾನೆ. ಅಲ್ಲಿ ನಿನ್ನ ನಾನು ಎಂಬ ಭಾವವು ನಾಶವಾಗುತ್ತದೆ. ಬದಲಿಗೆ ದೇವರ ಇಚ್ಛೆ ನನ್ನಿಂದ ನಡೆಯುತ್ತಿದೆ ಎಂಬ ಪರಮ ನಂಬಿಕೆ ಮೂಡುತ್ತದೆ. ಇದೇ ಆತ್ಮವಿಶ್ವಾಸದ ದೈವೀಕರಿಸಿದ ಸ್ಥಿತಿ. ಆತ್ಮವಿಶ್ವಾಸ ಮತ್ತು ಆತ್ಮ ಸಾಕ್ಷಾತ್ಕಾರ ಎರಡೂ ವಿಭಿನ್ನವೆಂದು ಅನೇಕರು ಭಾವಿಸುತ್ತಾರೆ. ಆದರೆ ನಿಜವಾದ ಆತ್ಮವಿಶ್ವಾಸವೇ ಆತ್ಮ ಸಾಕ್ಷಾತ್ಕಾರದ ಮೊದಲ ಬಾಗಿಲು. ಏಕೆಂದರೆ ಆತ್ಮವಿಶ್ವಾಸವು ನಿನ್ನ ಅಹಂಕಾರದ ಶಬ್ದವಲ್ಲ, ಅದು ನಿನ್ನ ಆತ್ಮದ ವಾಣಿ. ಅಹಂಕಾರ ಹೇಳುತ್ತದೆ ನಾನು ಮಾಡುತ್ತೇನೆ, ಆದರೆ ಆತ್ಮವಿಶ್ವಾಸ ಹೇಳುತ್ತದೆ ದೈವ ನನ್ನಿಂದ ಮಾಡಿಸುತ್ತಿದೆ. ಈ ಎರಡು ಮಾತುಗಳ ನಡುವಿನ ವ್ಯತ್ಯಾಸವೇ ಆಧ್ಯಾತ್ಮಿಕ ಪರಿವರ್ತನೆಯ ಅಸ್ತಿತ್ವ. ಅಹಂಕಾರದ ದಾರಿಯಲ್ಲಿ ಹೋದರೆ ಆತ್ಮವಿಶ್ವಾಸ ಕ್ಷೀಣವಾಗುತ್ತದೆ, ಆದರೆ ನಂಬಿಕೆಯ ದಾರಿಯಲ್ಲಿ ಹೋದರೆ ಆತ್ಮವಿಶ್ವಾಸ ದಿವ್ಯವಾಗುತ್ತದೆ. ಯೋಗದ ದೃಷ್ಟಿಯಿಂದ ನೋಡಿದರೆ ಆತ್ಮವಿಶ್ವಾಸವು ಪ್ರಾಣಶಕ್ತಿಯ ನಿಯಂತ್ರಣ. ಮನಸ್ಸು, ಬುದ್ಧಿ, ಚಿತ್ತ ಇವುಗಳ ಮಧ್ಯೆ ಸಮನ್ವಯ ಉಂಟಾದಾಗ ನಿನ್ನೊಳಗಿನ ಪ್ರಾಣಶಕ್ತಿ ಸಮತೋಲನ ಪಡೆಯುತ್ತದೆ. ಆ ಶಕ್ತಿ ನಿನ್ನ ನಾಡಿಗಳಲ್ಲಿ ಹರಿಯುವಾಗ ನಿನ್ನ ಮನಸ್ಸು ಶಾಂತವಾಗುತ್ತದೆ. ನಿನ್ನ ಆತ್ಮವಿಶ್ವಾಸ ಶಕ್ತಿ ತುಂಬುತ್ತದೆ. ಯೋಗಾಭ್ಯಾಸದ ಪ್ರತಿಯೊಂದು ಶ್ವಾಸವು ನಿನ್ನ ಆತ್ಮವಿಶ್ವಾಸವನ್ನು ಪೋಷಿಸುತ್ತದೆ. ಪ್ರತಿ ಉಸಿರು ದೇವರ ಪ್ರಾಣವಾಗುತ್ತದೆ. ಪ್ರತಿ ಉಸಿರು ನಿನ್ನೊಳಗಿನ ದೇವಾಲಯದ ದೀಪಕ್ಕೆ ಆಮ್ಲಜನಕವನ್ನು ನೀಡುತ್ತದೆ. ಯೋಗಿಯ ಆತ್ಮವಿಶ್ವಾಸ ಭೌತಿಕವಲ್ಲ, ಅದು ಬ್ರಹ್ಮಾಂಡದ ಕಂಪನದೊಂದಿಗಿನ ಸಂಯೋಜಿತ. ಭಕ್ತಿಯ ದೃಷ್ಟಿಯಿಂದ ಆತ್ಮವಿಶ್ವಾಸ ಎಂದರೆ ಸಂಪೂರ್ಣ ಶರಣಾಗತಿ. ನಿನ್ನ ಭಕ್ತಿ ನಿಜವಾದಾಗ ನಿನ್ನ ಆತ್ಮವಿಶ್ವಾಸ ಅನಂತವಾಗುತ್ತದೆ. ಏಕೆಂದರೆ ನೀನು ನಿನ್ನ ಜೀವನವನ್ನು ದೇವರ ಪಾದದಲ್ಲಿ ಇಟ್ಟಿರುವೆ. ನೀನು ಇನ್ನು ಹೆದರಬೇಕಾಗಿರುವ ಅವಶ್ಯಕತೆ ಇಲ್ಲ, ಏಕೆಂದರೆ ನಿನ್ನ ಹೃದಯದಲ್ಲಿ ದೇವರ ಸಾನ್ನಿಧ್ಯವಿದೆ. ಶರಣಾಗತಿಯಲ್ಲಿರುವ ಆತ್ಮವಿಶ್ವಾಸ ಅತ್ಯಂತ ಶಾಂತ ಮತ್ತು ಬಲಿಷ್ಠ. ಅದು ಕೋಪದ ಶಕ್ತಿಯಲ್ಲ, ಅದು ಸಮಾಧಾನದ ಶಕ್ತಿ. ನಿನ್ನ ಮನಸ್ಸು ಶಾಂತವಾಗಿದ್ದಾಗ ನಿನ್ನ ಕ್ರಿಯೆಗಳು ನಿಖರವಾಗಿರುತ್ತವೆ. ನಿನ್ನ ಧೈರ್ಯ ದೈವಿಕವಾಗಿರುತ್ತದೆ. ನಿನ್ನ ನೋಟವು ಆಶೀರ್ವಾದವಾಗುತ್ತದೆ. ಜ್ಞಾನ ಮಾರ್ಗದ ದೃಷ್ಟಿಯಿಂದ ಆತ್ಮವಿಶ್ವಾಸವು ಅರಿವಿನ ಬೆಳಕು. ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಆತ್ಮ ಎನ್ನುವ ಅರಿವು ಬಂದಾಗ ನಿನ್ನ ಆತ್ಮವಿಶ್ವಾಸವು ಪರಮಶಕ್ತಿಯೊಂದಿಗೆ ಏಕೀಕರಿಸುತ್ತದೆ. ಜ್ಞಾನಿಯ ಆತ್ಮವಿಶ್ವಾಸವು ಅಹಂಕಾರದ ಮೇಲೆ ನಿಂತಿಲ್ಲ, ಅದು ಸತ್ಯದ ಮೇಲೆ ನಿಂತಿದೆ. ಜ್ಞಾನಿ ಇದನ್ನು ನಂಬುತ್ತಾನೆ. ನನ್ನೊಳಗಿನ ಇರುವ ಶಕ್ತಿ ಬ್ರಹ್ಮನ ಶಕ್ತಿ, ನಾನು ಅದರ ಪ್ರತಿಬಿಂಬ. ಈ ಅರಿವಿನೊಂದಿಗೆ ಆತ್ಮವಿಶ್ವಾಸವು ಯಾವುದೇ ತೊಂದರೆಗೆ ಎದುರಿನಲ್ಲಿ ಕುಗ್ಗುವುದಿಲ್ಲ. ಅದು ಮೌನದಲ್ಲಿ ಬೆಳಗುತ್ತದೆ, ಕತ್ತಲೆಯಲ್ಲೂ ಶಾಂತವಾಗಿರುತ್ತದೆ. ದೈವ ಮತ್ತು ಮಾನವನ ಸಂಯುಕ್ತ ನಾಟ್ಯದಲ್ಲಿಯೇ ಆತ್ಮವಿಶ್ವಾಸದ ಸತ್ಯ ಅರ್ಥ ದೊರೆಯುತ್ತದೆ. ದೇವರು ಸೂತ್ರಧಾರ, ಮಾನವ ಬರೀ ಪಾತ್ರಧಾರನಷ್ಟೇ. ದೇವರು ಪ್ರೇರಣೆ, ಮಾನವನ ಕ್ರಿಯೆ. ದೇವರ ಶಕ್ತಿ, ಮಾನವನ ಆಕಾರ. ನಿನ್ನ ಆತ್ಮವಿಶ್ವಾಸವೆಂದರೆ ದೇವರ ನೃತ್ಯವನ್ನು ನಿನ್ನೊಳಗೆ ಅನುಭವಿಸುವ ಸಾಮರ್ಥ್ಯ. ನೀನು ನಿನ್ನ ಕೆಲಸವನ್ನು ಭಕ್ತಿಯಿಂದ ಮಾಡಿದಾಗ ದೇವರ ನೃತ್ಯ ನಿನ್ನ ಜೀವನದ ಹಾದಿಯಲ್ಲಿ ಸ್ಪಷ್ಟವಾಗುತ್ತದೆ.
ನಿನ್ನ ಆತ್ಮವಿಶ್ವಾಸವು ಆ ನೃತ್ಯಕ್ಕೆ ತಾಳವಾಗುತ್ತದೆ. ಜೀವನದಲ್ಲಿ ಕಷ್ಟಗಳು ಬಂದಾಗ, ಭಯ, ಹೀನ ಭಾವನೆ, ನಿರಾಸೆಗಳು ಬಂದಾಗ ಅವುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಬೇಕು. ಏಕೆಂದರೆ ಕಷ್ಟಗಳು ನಿನ್ನ ಶಕ್ತಿಯನ್ನು ಪರೀಕ್ಷಿಸುವ ದೈವದ ಸಾಧನೆಗಳು. ಒಂದು ಲೋಹವನ್ನು ಚಿನ್ನದಂತೆ ತೊಳೆದು ತೆಗೆಯಲು ಬೆಂಕಿಯ ಅಗತ್ಯವಿರುವಂತೆ ನಿನ್ನ ಆತ್ಮವಿಶ್ವಾಸವನ್ನು ಶುದ್ಧೀಕರಿಸಲು ಕಷ್ಟಗಳ ಅಗತ್ಯವಿದೆ. ಪ್ರತಿಯೊಂದು ಕಷ್ಟವೂ ದೇವರಿಂದ ಬಂದ ಆಹ್ವಾನ, ನಿನ್ನೊಳಗಿನ ಶಕ್ತಿಯನ್ನು ಕಾಣು ಎನ್ನುವ ಸಂದೇಶ. ನಿನ್ನ ಆತ್ಮವಿಶ್ವಾಸವು ನಿನ್ನ ಮನಸ್ಸಿನ ಹಕ್ಕಿಯಂತಿದೆ. ಅದನ್ನು ಬಂಧಿಸಬೇಡ, ಅದನ್ನು ಹಾರಲು ಬಿಡು. ಅದನ್ನು ಸೀಮಿತಗೊಳಿಸಿದರೆ ಅದು ನಿಷ್ಕ್ರಿಯವಾಗುತ್ತದೆ. ಆದರೆ ಅದಕ್ಕೆ ಸ್ವಾತಂತ್ರ್ಯ ನೀಡಿದರೆ ಅದು ನಿನ್ನನ್ನು ಆಕಾಶಕ್ಕೆ ಎತ್ತೊಯ್ಯುತ್ತದೆ. ಆತ್ಮವಿಶ್ವಾಸಕ್ಕೆ ಸ್ವಾತಂತ್ರ್ಯ ಬೇಕು. ಭಯದಿಂದ ದೂರವಾದ ವಾತಾವರಣ ಬೇಕು. ನಿನ್ನ ಜೀವನದ ದೇವಾಲಯದಲ್ಲಿ ಆತ್ಮವಿಶ್ವಾಸವನ್ನು ಪ್ರತಿದಿನ ಪ್ರಾರ್ಥನೆಯಂತೆ ಪೋಷಿಸು. ಅದನ್ನು ಯಾರಿಗೂ ತೋರಿಸಲು ಅಗತ್ಯವಿಲ್ಲ. ನಿನ್ನ ಆತ್ಮಕ್ಕೆ ತೃಪ್ತಿ ನೀಡಿದರೆ ಸಾಕು. ಆತ್ಮವಿಶ್ವಾಸದ ಶ್ರೇಷ್ಠ ತಾತ್ಪರ್ಯವೆಂದರೆ ಸ್ವಯಂ ನಂಬಿಕೆ ಮತ್ತು ದೈವ ನಂಬಿಕೆಯ ಏಕತೆ. ನಿನ್ನ ನಂಬಿಕೆಯು ನಿನ್ನಿಂದ ದೇವರತ್ತ ಸಾಗಬೇಕು, ದೇವರಿಂದ ನಿನ್ನತ್ತ ಹರಿಯಬೇಕು. ಈ ಎರಡು ನಂಬಿಕೆಗಳ ಸಂಧಾನದಲ್ಲಿ ಆತ್ಮವಿಶ್ವಾಸದ ಶಾಶ್ವತ ಬೆಳಕು ಉಂಟಾಗುತ್ತದೆ. ಇದೇ ನಿನ್ನ ಜೀವನದ ದೇವಾಲಯದ ಮೂಲದೀಪ. ಆತ್ಮವಿಶ್ವಾಸವು ಒಂದು ಕಾಲದ ಶಕ್ತಿಯಲ್ಲ, ಅದು ಕಾಲಾತೀತ ಶಕ್ತಿ. ನಿನ್ನ ದೇಹ ಬದಲಾಗಬಹುದು, ನಿನ್ನ ಪರಿಸ್ಥಿತಿ ಬದಲಾಗಬಹುದು, ಆದರೆ ನಿನ್ನ ಆತ್ಮವಿಶ್ವಾಸ ಶಾಶ್ವತ. ಅದು ನಿನ್ನ ಹಿಂದಿನ ಜನ್ಮಗಳ ಜ್ಞಾನವನ್ನು ಹೊತ್ತಿದೆ. ನಿನ್ನ ಆತ್ಮವು ಸಾವಿರಾರು ಅನುಭವಗಳ ಮರುಜನ್ಮವನ್ನು ಕಂಡಿದೆ. ಆ ಅನುಭವಗಳೊಳಗೆ ಆತ್ಮವಿಶ್ವಾಸದ ಬೀಜಗಳು ಬಿತ್ತಲ್ಪಟ್ಟಿವೆ. ಇಂದು ನೀನು ಧೈರ್ಯವಾಗಿ ನಡೆಯುತ್ತಿರುವುದು ಆ ಹಿಂದಿನ ಆತ್ಮಶಕ್ತಿಯ ಫಲವೇ. ಹೀಗಾಗಿ ನಿನ್ನ ಜೀವನದ ದೇವಾಲಯವನ್ನು ಕೇವಲ ಕಲ್ಲಿನಿಂದ ಅಲ್ಲ, ನಂಬಿಕೆಯಿಂದ ಕಟ್ಟಿಕೋ. ಅದರ ಶಿಖರ ಆತ್ಮವಿಶ್ವಾಸವಾಗಿರಲಿ. ದೇವರ ದೀಪ ನಿನ್ನ ಆತ್ಮವಾಗಿರಲಿ. ಅದರ ಪೀಠದ ಮೇಲೆ ನಿನ್ನ ಕೃತಜ್ಞತೆ ಇರಲಿ. ಪ್ರತಿದಿನ ನಿನ್ನ ಮನಸ್ಸನ್ನು ಆ ದೇವಾಲಯಕ್ಕೆ ಕರೆದೊಯ್ಯು. ಮೌನದೊಳಗೆ ಪ್ರಾರ್ಥನೆ ಮಾಡು. ನನ್ನೊಳಗಿನ ದೇವ, ನನ್ನ ಆತ್ಮವಿಶ್ವಾಸವನ್ನು ನಿನ್ನ ಬೆಳಕಿನಿಂದ ಪೋಷಿಸು ಎಂದು ಬೇಡಿಕೋ. ಈ ನಿನ್ನ ಪ್ರಾರ್ಥನೆಗೆ ದೇವರು ಪ್ರತಿಕ್ರಿಯಿಸದೆ ಇರಲಾರ. ಆತ್ಮವಿಶ್ವಾಸವನ್ನು ಅನುಭವಿಸುವವರು ಎಂದಿಗೂ ಒಂಟಿಯಾಗಿರುವುದಿಲ್ಲ. ಏಕೆಂದರೆ ಅವರಿಗೆ ಗೊತ್ತಿದೆ, ದೇವರು ಸದಾ ಅವರೊಳಗೆ ಇದ್ದಾನೆ. ಆತ್ಮವಿಶ್ವಾಸವೆಂದರೆ ದೇವರ ಸ್ಪರ್ಶವನ್ನು ಅನುಭವಿಸುವ ಮನಸ್ಥಿತಿ. ಆ ಸ್ಪರ್ಶವನ್ನು ಅರಿತ ಕ್ಷಣವೇ ಜೀವನದ ಪವಿತ್ರ ಪರಿವರ್ತನೆ. ನಿನ್ನ ಹೆಜ್ಜೆಗಳು ದೈವದ ನೃತ್ಯವಾಗಿರುತ್ತವೆ. ನಿನ್ನ ಮಾತು ಪ್ರಾರ್ಥನೆಯಾಗುತ್ತದೆ. ನಿನ್ನ ಉಸಿರು ಶ್ಲೋಕವಾಗುತ್ತದೆ. ಆತ್ಮವಿಶ್ವಾಸ ನಿನ್ನ ಜೀವನದ ದೇವಾಲಯ. ಅದು ಕೇವಲ ಒಂದು ಆಲೋಚನೆಯಲ್ಲ, ಅದು ನಿನ್ನ ಅಸ್ತಿತ್ವದ ವಾಸ್ತವಿಕತೆ. ನಿನ್ನೊಳಗಿನ ದೇವಾಲಯವನ್ನು ಪ್ರೀತಿಯಿಂದ ಕಾಪಾಡು, ನಂಬಿಕೆಯಿಂದ ಬೆಳಗಿಸು, ಕೃತಜ್ಞತೆಯಿಂದ ಅಲಂಕರಿಸು, ಶ್ರದ್ಧೆಯಿಂದ ಪೂಜಿಸು ಮತ್ತು ಅದರಲ್ಲಿ ಸದಾ ದೇವರ ಸಾನ್ನಿಧ್ಯವನ್ನು ಅನುಭವಿಸು. ಏಕೆಂದರೆ ದೇವರು ನಿನ್ನಿಂದ ದೂರದಲ್ಲಿಲ್ಲ, ಆತ ನಿನ್ನ ಆತ್ಮವಿಶ್ವಾಸದಲ್ಲೇ ಜೀವಂತವಾಗಿದ್ದಾನೆ.